ಅಷ್ಟೇನಕ್ಕೆ ಆಗ್ತಿದ್ಯಾ ಅದನ್ನ ಬ್ಲಡ್ ಡೈಮಂಡ್ ಅಂತ ಸೀತಾ ನದಿಯಲ್ಲಿ ಹುಡುಗಿರ್ನ ಬಿಡಲ್ವಾ ಎಷ್ಟು ದಿನದ ಬೀಚ್ ಬರ್ಬೇಕು ಅನ್ಸುತ್ತೆ ಫೈನಲಿ ಎಷ್ಟು ಚೆನ್ನಾಗಿದೆ ಕ್ಯಾಮ್ರಾಮನ್ ಸಂಜಯ್ ಜೊತೆ ಗೈಸ್ ನಿತೇಶನ ಇವಾಗ ಕಿವಿಯಲ್ಲಿ ಮೆಟ್ಕೆ ತೆಗಿತಾರೆ ನೆಕ್ಸ್ಟ್ ಮೂರು ಫ್ಯಾಮಿಲಿ ಇದೆ ಗೈಸ್ ಮೆಹಂದಿ ಹಾಕಿದೀನಿ ನೋಡಿ ಬ್ರೈಟ್ ಟು ಬಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ ಸ್ಟೇಜು ಆ್ಯಂಡ್ ದೀಕ್ಷಾ ಇಲ್ಲ ಇವತ್ತು ಗೈಸ್ ನಿನ್ನೆ ವ್ಲಾಗೇ ಎಂಡ್ ಮಾಡಿಲ್ಲ ನಾವು ಲೆಕ್ಕ ಅಕ್ಕ ಇಲ್ಲಿದ್ದಾರೆ ನಾವು ರೆಡಿ ಆಗಿದ್ದೀವಿ ಇವಾಗ ಬೀಚ್ ಅಂದರು ಫಸ್ಟು ಇವಾಗ ಬೀಚ್ ಸಾಯಂಕಾಲ ಕರ್ಕೊಂಡು ಹೋಗ್ತಾರಂತೆ ಇವಾಗ ಫಾಲ್ಸ್ ಅಂತ ಸಂಜೆ ಅಣ್ಣ ಬರ್ತಾವ್ರೆ ಈ ಸಂಜೆ ಅಣ್ಣ ಎಂಟ್ರಿನ ತೋರಿಸಿಲ್ವಲ್ಲ ನಾವು ಬಂದೇ ಇಲ್ಲ ಸಂಜೆ ಅಣ್ಣ ವ್ಲಾಗಲ್ಲಿ ಸೊ ಕಾರ್ ಎತ್ತುತ್ತಿದ್ದಾರೆ ಇವತ್ತು ನಿನ್ನೆ ಎಲ್ಲ ಮುಗ್ದೋಯ್ತಲ್ವ ಸೊ ನಾಳೆ ಮದುವೆ ಅಂತ ಇವತ್ತೇನೋ ಫಂಕ್ಷನ್ ಇಲ್ಲ ಅಂತಂದರು ಸೊ ಅದಕ್ಕೆ ಇಲ್ಲಿ ಏನಾದರೂ ಹತ್ರದಲ್ಲಿ ಏನೇನೋ ಜಾಗ ಇದೆಯೋ ಅಲ್ಲೆಲ್ಲ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆದೆ ನಾನು ಇದು ಹಾಕ್ಕೊಂಡ್ಬಿಟ್ಟು ತೆಗೀದು ಡೋರ್ ಬರ್ತಿಲ್ಲ ಸೊ ಫಾಲ್ಸ್ ಯಾವುದೋ ಫಾಲ್ಸ್ ಹೇಳಿದ್ರು ಏನು ಫಾಲ್ಸ್ ಅದು ಏನೋ ಫಾಲ್ಸ್ ಹೇಳಿದ್ರು ಕೂಡ್ಲೆ ಫಾಲ್ಸ್ ಸೊ ಕೂಡ್ಲೆ ಫಾಲ್ಸ್ಗೆ ಹೋಗ್ತಿದ್ದೀವಿ ಇವಾಗ ದಿವಾಕರಣ್ಣ ಸಂಜೆ ಅಣ್ಣ ಎಲ್ಲ ಬರ್ತಾವ್ರೆ ಅಷ್ಟೇನಕ್ಕೆ ಆಗ್ತಿದ್ಯಾ ಅದನ್ನ ಬರೀ ಇಂಥದೆಯ ಸೊ ಗೈಸ್ ಬನ್ನಿ ಹೋಗೋಣ ನಿಮಗೆ ಇವತ್ತು ಕೂಡ್ಲೆ ಫಾಲ್ಸ್ ಆಮೇಲೆ ಯಾವ್ದಾದ್ರು ಒಂದು ಬೀಚ್ ತೋರಿಸ್ತೀನಿ ದಿವಾಕರಣ್ಣ ಹಾಯ್ ಲೆಟ್ಸ್ ಗೋ ಗೈಸ್ ಇಲ್ಲಿ ಒಂದು ಕಾರ್ ಏನ್ ಹೆಸರು ಬ್ಲಡ್ ಡೈಮಂಡ್ ಅಂತ ಬ್ಲಡ್ ಡೈಮಂಡ್ ಅಂತ ಅದ ಹೆಸರು ಇವ್ರದೇ ಕಾರು ಇದು ರಿಯಲ್ ಡೈಮಂಡ್ ಚೇಂಜ್ ಮಾಡ್ಬಿಟ್ರು ಇವ್ರು ಇವಾಗ ನಮ್ಗೆ ಫಾಲ್ಸ್ ಕರ್ಕೊಂಡು ಹೋಗ್ತಿಲ್ಲ ಯಾಕಂದ್ರೆ ಕ್ಲೋಸ್ ಆಗುತ್ತಂತ ನಾವು ಹೋಗೋಷ್ಟರಲ್ಲಿ ಆಮೇಲೆ ಇನ್ನೊಂದು ನದಿ ಅಂತಂದ್ರು ಅದಕ್ಕೂ ಅದರಲ್ಲೂ ನದಿ ಬೇಡ ಹುಡುಗಿರ್ ಏನು ಸೇರ್ಸಲ್ಲ ಅಂತವ್ರು ನೋಡಿ ಯಾವ ನದಿ ಅದು ಯಾವ್ದು ನದಿ ಅಣ್ಣ ಅದು ಇವರೇ ಹೇಳ್ತಿರೋದು ಸೀತಾ ನದಿ ಅಂತ ಸೀತಾ ನದಿಯಲ್ಲಿ ಹುಡುಗಿರ್ನ ಬಿಡಲ್ವಾ ಅದು ಹೆಸರೇ ಸೀತಾ ನದಿ ಗೈಸ್ ಸೀತಾ ನದಿಯಲ್ಲಿ ನಾವೆಲ್ಲ ಹುಡುಗಿರು ಹೋದ್ರೆ ಏನೋ ಅವ್ರಿಗೆ ಪ್ರಾಬ್ಲಮ್ ಅಂತೆ ಅದಕ್ಕೆ ಬೇಡ ಅಂದ್ಬಿಟ್ಟು ಇವಾಗ ತಿರ್ಗಾ ಬಂದ್ವಿ ಇಲ್ಲಿ ಇದಾರೆ ಶಿಲ್ಪ ಅಕ್ಕ ಬರಲ್ಲ ಅಂದಿದ್ರು ಫಾಲ್ಸ್ಗೆ ಅಂದರೆ ಬೀಚ್ಗೆ ಬರ್ತೀನಿ ಅಂದಿದ್ರು ಸೊ ಅದಕ್ಕೆ ಇವಾಗ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಅಕ್ಕನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಶಿಲ್ಪ ಅಕ್ಕ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ತಿಲ್ಲ ನಿಮಗೋಸ್ಕರ ವಾಪಸ್ ಬಂದಿದ್ದೀವಿ ಅರ್ಧ ದಾರಿ ಹೋಗ್ಬಿಟ್ಟು ಸೊ ಇವಾಗ ಬಂದಿಲ್ಲ ಅಂತ ವೇಟ್ ಮಾಡಿಬಿಟ್ಟು ಬೀಚಲ್ಲಿ ಸಿಗ್ತೀವಿ ಗಾಯ್ಸ್ ಇವತ್ತೇನೋ ಫಂಕ್ಷನ್ ಇಲ್ವಂತೆ ಬಟ್ ಮೆಹಂದಿ ಹಾಕ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ವೇಟ್ ಮಾಡಿ ಹೇಗಾಯ್ಸ್ ಆಲ್ಮೋಸ್ಟ್ 2 years ಆಗಿತ್ತು ಬೀಚಿಗೆ ಬಂದು ಆ್ಯಂಡ್ ಬೀಚಿಗೆ ಹೋಗ್ಬೇಕಂತ ಅನಿಸ್ತಾನೆ ಇತ್ತು ಆ್ಯಂಡ್ ಮಂಗಳೂರು ಉಡುಪಿ ಬೀಚ್ ಅಂತೂ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಅದು ವರ್ಕ್ ಆಗಿಲ್ಲ ಸೊ ಫೈನಲಿ ಇವತ್ತು ಬೀಚಿಗೆ ಬಂದಿದ್ದೀವಿ ಫುಲ್ ಖುಷಿಯಾಗಿಬಿಟ್ಟಿತ್ತು ನನಗೆ ಹೇಗಾಯ್ಸ್ ಬೀಚಿಗೆ ಬಂದು ಫಸ್ಟ್ ಐಸ್ ಕ್ರೀಮ್ ತೊಗೊಳ್ಬೇಕಂದ್ರೆ ಸೆಕೆ ಹೆಂಗಿದೆ ಗೊತ್ತಾ ಗಾಯ್ಸ್ ಸೊ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿತ್ತು ಐಸ್ ಕ್ರೀಮ್ ತೊಗೊಂಡೋಗೋಣ ಅವ್ರಿಗೆ ಕೊಡೋಣ ಸೊ ನಾನು ಹೇಳ್ದನಲ್ವ ಫಸ್ಟೇ ಪ್ಲ್ಯಾನ್ ಆಗಿತ್ತು ಅಂತ ಬಟ್ ಆಗಿಲ್ಲ ವರ್ಕೌಟ್ ಅಂತ ಸೊ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಅವ್ರಿಗೂ ಎಷ್ಟು ಆಸೆ ಇತ್ತು ಬರಬೇಕಂತ ಅಂದ್ಬಿಟ್ಟು ಆ್ಯಂಡ್ ನೋಡೋಣ ಮುಂದೆ ಯಾವತ್ತಾದರೂ ಹೋಗ್ತೀವ ಅಂತಂದ್ಬಿಟ್ಟು ಆ್ಯಂಡ್ ಬೀಚ್ ಇಸ್ ಮೈ ಫೇವ್ರೆಟ್ ಗೈಸ್ ವಾವ್ ಗೈಸ್ ಬೀಚ್ ಗೈಸ್ ಎಷ್ಟು ದಿನದ ಬೀಚ್ ಬರ್ಬೇಕು ಅನ್ಸುತ್ತೆ ಫೈನಲಿ ಗೈಸ್ ವಾವ್ ಬೀಚ್ ಫೈನಲಿ ಎಷ್ಟು ದಿನ ಆಯಿತು ನಾವು ಬರ್ಬೇಕು ಅಂತಾನೆ ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಆ್ಯಂಡ್ ಈ ಥರ ಬೀಚ್ಗೆ ಹೋಗೋಣ ಅಂದರೆ ಬೀಚೆಲ್ಲ ಬೇಡ ಅಂತಾರೆ ಹೋಗೋ ಅನ್ಸತಿ ಖುಷಿ ಇಲ್ಲಿ ಹೋಗೋಣ ಗಾಯ್ಸ್ ವಾವ್ ಆಗಿದೆ ಸನ್ಸೆಟ್ ಬೀಚ್ ವಾವ್ ನಿತೇಶನ ಎಲ್ಲೋಗಿದ್ರಿ ನಮ್ಮನ್ನ ಬಿಟ್ಟು ನಾವು ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದೇವೆ ನಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಇವರು ಹೋಗಲ್ಲ ಬೀಚ್ಗೆ ಬನ್ನಿ ಲೇಡೀಸ್ ನಾಟ್ ಅಲೌಡ್ ಏನಕ್ಕೆ ಅದು ಹೆಸರೇ ಸೀತಾ ಬೀಚ್ ಅಂತೆ ಸೀತಾ ಬೀಚ್ಗೆ ರಾಮರಾವ್ ಹೋಗ್ಬೇಕು ಸೀತೆ ಬರಬಾರ್ದು ಇವರು ಜಾಸ್ತಿ ಮಾತಾಡ್ತಾರೆ ಇಲ್ಲೊಬ್ರು ವಿಡಿಯೋಲ್ಲಿ ಬರ್ತೀರಾ ಎಷ್ಟು ಚೆನ್ನಾಗಿದೆ ಬನ್ನಿ ಹೋಗೋಣ
ಹ್ಯಾಪಿ. ಇದು ಇಲ್ಲಿದೆ ನೋಡಿ, ಏನಿದು ಫ್ಲೋಟಿಂಗ್ ಬ್ರಿಡ್ಜ್ ಏನೋ ಅಂತಾರೆ. ಸನ್ಸೆಟ್ ಆಗೋದು. ನಂಗೆ ಬೀಚ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಇಲ್ಲೇ ಇರಬೇಕು. ಇವಾಗೇ ಬಂದಿದ್ದೀವಿ, ಇವ್ರು ಕರ್ಕೊಂಡು ಹೋಗ್ತಾವ್ರೆ. ಎಷ್ಟು ಚೆನ್ನಾಗಿದೆ, ಬಟ್ ತುಂಬ ರಶ್ ಇದೆ. ಲೈಕ್ ಗೋವಾ ಥರ ಆಗ್ಬಿಟ್ಟಿದೆ ಗೈಸ್. ಮೀ ಆ್ಯಂಡ್ ಬೀಚ್ ಎಷ್ಟು ಚೆನ್ನಾಗಿದೆ. ₹1,000 ಕೊಡಿ, ಆಮೇಲೆ ತಗೊಳ್ಳಿ. ₹100 ಗೈಸ್. ಇವ್ರು ನೋಡಿ, ಇದು ರೀಟೇಕ್. ಆ್ಯಕ್ಚುಲಿ ಕಂಟೆಂಟ್ ಜೊತೆ ತಿರ್ಗಾ ರೀಟೇಕ್ ಮಾಡ್ಬಿಟ್ಟು ಶೂಟ್ ಮಾಡಿದ್ದೀವಿ ಕ್ಯಾಮ್ರಾಮನ್ ಸಂಜಯ್ ಜೊತೆ. ಇವರ ನಾಳೆ ವ್ಲಾಗಲ್ಲಿ ತೋರಿಸಿದ್ದಿಲ್ಲ, ಹಿಂಗೆ ಹೇಳ್ತಿದ್ದೀವಿ. ನಾಳೆ ಪಕ್ಕ ತೋರಿಸ್ತೀವಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಡಿ. 2 hours later. ಗೈಸ್, ನಿತೇಶನ ಇವಾಗ ಕಿವಿಯಲ್ಲಿ ಮೆಟ್ಕೆ ತೆಗಿತಾನೆ. ನೆಕ್ಸ್ಟ್ ಮೂಗಲ್ಲಿ ಮೆಟ್ಕೆ ಮೂಗೆಲ್ಲ ಬನ್ನಿ. ನೆಕ್ಸ್ಟ್ ಮೂಗಲ್ಲಿ ತೆಗಿತಾನೆ. ಟವಲ್ ಯಾಕೆ? ಒಂಥರ ಆಯ್ತು. ಎಂದು ಜೋರ್ ಹಂಚಿದ್ರು. ಏನಕ್ಕೆ ಇದು? ಇವತ್ತೇನಷ್ಟು ವ್ಲಾಗ್ ಇಲ್ಲ. ಬೀಚಿಂದ ಲೇಟಾಗಿ ಬಂದ್ವಿ. ಬ್ರೈಟ್ ಟು ಬಿ ಮಾಡ್ತಿದ್ರು, ಅದನ್ನು ನೋಡೋಕ್ಕಾಗಿಲ್ಲ. ಮೆಹಂದಿ ಹಚ್ಕೊತಿದ್ದಾರೆ ಸ್ವಲ್ಪ. ನಾವು ಆಮೇಲೆ ಹಚ್ಕೊಳ್ಳೋಣ, ಇಲ್ಲ ಹಚ್ಕೊಳ್ಳೋದಿಲ್ಲ ಗೊತ್ತಿಲ್ಲ. ಊಟ ಮಾಡ್ತಿದ್ದೀವಿ. ಬೆಂಗಳೂರು ಫ್ಯಾಮಿಲಿ ಇದೆ ನೋಡಿ. ನಾನ್ ವೆಜ್ ತಿಂತಾರೆ ನನ್ನ ಬಿಟ್ಟು. ನಾನೇನು ತಿನ್ನಲ್ಲ, ಬಟ್ ತಿಂತಾರೆ ವೆಜ್. ಮೆಹಂದಿ ಹಾಕಿದ್ದೀನಿ ನೋಡಿ. ನಾಳೆ ತೋರಿಸ್ತೀನಿ ಅವ್ರನ್ನ. ಬ್ರೈಡು ನಮ್ಮ ಬ್ರೈಡ್ ಟು ಬಿ ಎಲ್ಲ ಆಯಿತು. ಬ್ರೈಡ್ ಟು ಬಿ ಇವರೇ ಅಕ್ಕ, ಶಿಲ್ಪಾ ಅಕ್ಕನೇ ಬಂದಿರ. ನಾನು ಹೇಳ್ದೆ ಬನ್ನಿ ಹೋಗೋಣ ಅಂದ್ರೆ ನನಗೆ ನಾಚ್ತಾರೆ ಯಾವಾಗ ವ್ಲಾಗ್ ಮಾಡು ಅಂತ. ಮೆಹಂದಿ ಹಾಕ್ತಿದ್ದೀನಿ. ಆಯ್ತು, ಸಾಕ್ಬಿಡಿ. ಹಾಯ್ ಆಗಲ್ಲ ಅಂತ ಅಲ್ವಾ ಅವನು. ಆಮೇಲೆ ಮೆಹಂದಿ ಆಗ್ತಿದೆ ಗೈಸ್. ಸೊ ಅವಾಗ ಅವರೇ ನೀನು ವ್ಲಾಗಿಗೆ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ವಿಡಿಯೋ ಮಾಡಿದ್ರು. ಸೋ ಸ್ವೀಟ್. ನನಗೆ ಎಲ್ಲರೂ ಫುಲ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಗೈಸ್. ಅದರಲ್ಲೂ ಪೂಜಾ ಅಂತ ಒಬ್ಬರಿದ್ದಾರೆ, ವಿಡಿಯೋ ನೋಡಿಸ್ತೀನಿ ರೆಡಿ ಆಗಿದ್ದಿಲ್ಲ ಅಂತ ಅಂದ್ಬಿಟ್ಟು ತೋರಿಸಿದ್ದಿಲ್ಲ. ಸೊ ಅವರು ಫುಲ್ ಕ್ಲೋಸ್ ಆಗಿಬಿಟ್ರು. ಆ್ಯಂಡ್ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಚೆನ್ನಾಗಿದ್ದರು. ಸೊ ಫುಲ್ ಖುಷಿ ಆಯ್ತು ನನಗೆ. ಫುಲ್ ಒಂಥರ ಅವ್ರ ಫ್ಯಾಮಿಲಿ ಮೆಂಬರ್ ಅನ್ನೋ ಥರನೇ ಎಲ್ಲ ಟ್ರೀಟ್ ಮಾಡ್ತಿದ್ರು. ಸೊ ನೈಸ್. ಹೇ ಗಾಯ್ಸ್, ಆ್ಯಸ್ ಯೂಶುವಲ್ ವ್ಲಾಗ್ ಎಂಡ್ ಮಾಡೋದು ಮರ್ತೋಗಿದ್ದೀನಿ. ನನಗೇನೋ ಗೈಸ್ ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ತೀನಿ. ಬಟ್ ಅಲ್ಲ, ಆ್ಯಕ್ಚುಲಿ ಮೆಹಂದಿ ಹಾಕ್ಬಿಟ್ಟು ನಾವು ಇದಕ್ಕೆ ಜಾಗಕ್ಕೆ ಬಂದೆ. ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ವಿ. ಫುಲ್ಲು ಎಷ್ಟೊತ್ತು ತನಕ ಕುತ್ಕೊಂಡು ಮಾತಾಡ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತಿದ್ವಿ. ಆಮೇಲೆ ಮಲ್ಕೊಂಡ್ವಿ. ನಾನು ಹಾಕಿದೆ, ಒಬ್ರಿಗೆ ಹಾಕಿದೆ. ಅವ್ರು ಸೇಮ್ ನನ್ನ ಏಜು, ಪೂಜಾ ಅಂತ ಅವ್ರ ಹೆಸರು. ಸೊ ಅವ್ರಿಗೆ ಬರೀ ಒಂದು ಕೈ ಹಾಕ್ತೆ, ಇನ್ನೊಂದು ಕೈಗೆ ಹಾಕ್ಕೊಂಡ್ಬಿಟ್ಟಿದ್ರು. ಅವ್ರು ಹೇಳಿದ್ರು ನೀನು ಇಷ್ಟು ಚೆನ್ನಾಗಿ ಹಾಕ್ತೀಯ ಅಂತ ಗೊತ್ತಿದ್ರೆ ಫಸ್ಟೇ ನಿನ್ನ ಹತ್ರನೇ ಹಾಕ್ಸ್ಕೊತಿದ್ದೆ ಅಂತೆಲ್ಲ ಹೇಳ್ತಿದ್ರು. ಸ್ವಾತಿ ಅಕ್ಕನೂ ಹೇಳಿದ್ರು ನೀನು ಫಸ್ಟೇ ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರು ಬ್ರೈಟ್ ಟು ಬಿ ಎಲ್ಲ ಇನ್ನೊಂದು ಏನದು ಶ್ವೇತಾ ಅಕ್ಕಗೆ ಒಂದು ಕೈಗೆ ಹಾಕ್ತೆ ಅಷ್ಟೇ. ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಆಗಿಬಿಟ್ಟಿತ್ತು ಹಾಕ್ಕೊಂಡಿದ್ದು. ಸೊ ಅದಕ್ಕೆ. ಆ್ಯಂಡ್ ಬ್ರೈಟ್ ಟು ಬಿ ಮಾಡಿದ್ರು. ನಾವು ಬೀಚಿಂದ ಬಂದ ತಕ್ಷಣ ಅವರು ಮಾಡ್ತಿದ್ರು. ನಾನು ಹೇಳ್ದೆ ಈ ಇಬ್ಬರು ಅಕ್ಕಗೂ ಬನ್ನಿ ಹೋಗೋಣ, ಅವ್ರು ಕರೆದಿದ್ದಾರೆ ನನ್ನ ಬ್ರೈಟ್ ಟು ಬಿಗೆ, ನಿಮ್ಮನ್ನು ಕರೆದಿದ್ದಾರೆ ಬನ್ನಿ ಹೋಗೋಣ ಅಂತಂದ್ರೆ ಅವರು ಬೇಡ, ನಮ್ಮ ಡ್ರೆಸ್ ಚೆನ್ನಾಗಿಲ್ಲ, ನಾನು ರೆಡಿ ಆಗಬೇಕಾ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡಿದ್ರು. ಅರ್ಧ ದಾರಿ ಹೋಗ್ಬಿಟ್ಟು ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಲ್ಲ, ಸರಿ ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಕೂಡ ಬಂದ್ವಿ. ಸೊ ಅದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಫೋಟೋ ವಿಡಿಯೋ ಹಾಕಿದ್ರು, ಮೊನ್ನೆ ನೋಡಿದೆ, ಚೆನ್ನಾಗಿ ಮಾಡಿದರು. ಆಮೇಲೆ ಅಷ್ಟೇ ಗೈಸ್, ಬಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಮಾತಾಡ್ಕೊಂಡೆಲ್ಲ ಇದ್ವಿ. ಆಮೇಲೆ ಮಲ್ಕೊಂಡ್ವಿ, ಯಾಕಂದರೆ ಬೆಳಗ್ಗೆ ಮುಹೂರ್ತಾಗ ಬೇಗ ರೆಡಿ ಆಗ್ಬೇಕಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಮದುವೆದಿರುತ್ತೆ. ಆ್ಯಂಡ್ ಅದೇ ಲಾಸ್ಟ್ ವ್ಲಾಗ್ ಇರುತ್ತೆ, ಯಾಕಂದರೆ ಮದುವೆ ಮುಗಿಸ್ಕೊಂಡು
ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಇದು ಮದುವೆ ಸೀರೀಸ್. ನಿಮಗೆ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಆ್ಯಂಡ್ ನನ್ನ ಮೆಹಂದಿ ಹೆಂಗೆ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ.